ರಾಮದುರ್ಗ ಪುರಸಭೆ ಇನ್ಮುಂದೆ ನಗರಸಭೆ. ಎಸ್ ವೀಕ್ಷಕರೇ, ರಾಮದುರ್ಗ ತಾಲೂಕಿನ ಜನತೆಗೆ ಇವತ್ತು ಬಂಪರ್ ಗಿಫ್ಟ್ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಅದೇನಂತ ಕೇಳ್ತೀರಾ? ಹೇಳ್ತೀವಿ ನೋಡಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪುರಸಭೆಯನ್ನು ಈಗ ನಗರಸಭೆ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದ್ದು, ರಾಮದುರ್ಗ ಪುರಸಭೆಯನ್ನು ಮೇಲ್ದರ್ಜೆಗೇರಿಸುವ ಮೂಲಕ ನಗರಸಭೆಯನ್ನಾಗಿ ಮಾಡಿ ಸರ್ಕಾರ ಘೋಷಿಸಿದೆ. ರಾಮದುರ್ಗ ಪಟ್ಟಣವು ಅಭಿವೃದ್ಧಿ ಹೊಂದುವಲ್ಲಿ ಇದು ಸಹಕಾರಿಯಾಗಲಿದೆ. ಇದರ ಜೊತೆಗೆ ರಾಮದುರ್ಗ ತಾಲೂಕಿನ ಸುರೇಬಾನ, ಮನಿಹಾಳ ಮತ್ತು ಕಟ್ಕೋಳ ಗ್ರಾಮ ಪಂಚಾಯಿತಿಗಳನ್ನು ಸಹ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರ ಪರಿಶ್ರಮದಿಂದ ತಾಲೂಕಿಗೆ ಬಂಪರ್ ಗಿಫ್ಟ್ ಸಿಕ್ಕಿದ್ದು, ಸಾರ್ವಜನಿಕರೆಲ್ಲರೂ ಶಾಸಕ ಅಶೋಕ್ ಪಟ್ಟಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇವತ್ತಿನ ಈ ಸುದ್ದಿನ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ರಾಮದುರ್ಗ ಪುರಸಭೆ ಇದ್ದದ್ದು ನಗರಸಭೆಯಾಗಿ ಮೇಲ್ದರ್ಜೆಗೇರಿತ್ತು. ಅದೇ ಪ್ರಕಾರವಾಗಿ ರಾಮದುರ್ಗ ತಾಲೂಕಿನಲ್ಲಿದ್ದಂಥ 2 ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯತಿಗಳಾಗಿ ಮೇಲ್ದರ್ಜೆಗೇರಿದು. ಅದರಲ್ಲಿ ಕಟ್ಕೋಳ್ ಮತ್ತು ಸುರಿಬಾನ್, ಮನಿಹಾಳ. ಇದೆಲ್ಲ ಶ್ರೇಯಸ್ಸು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಅಶೋಕಣ್ಣ ಪಟ್ಟಣವರಿಗೆ ಸಲ್ಲುತ್ತದೆ. ಇದು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರ 10 ವರ್ಷಗಳಿಂದ ಬೇಡಿಕೆಯಿಂದ ಬಂದಂಥ ಒಂದು ಪ್ರತಿಫಲ. ಈ ಪ್ರತಿಫಲಕ್ಕೆ ನಮ್ಮ ಅಣ್ಣವರು ಅದಕ್ಕೆ ದೊಡ್ಡ ಪ್ರಮಾಣವಾಗಿ ಸಾಥ್ ಕೊಟ್ಟು ನಮಗೆ ಆಶೀರ್ವದಿಸಿದ್ದಾರೆ. ಸರ್ಕಾರಕ್ಕೂ ಅಭಿನಂದನೆಗಳು. ಇನ್ನೊಮ್ಮೆ ಮಗದೊಮ್ಮೆ ಅಶೋಕಣ್ಣ ಪಟ್ಟಣವರಿಗೂ ಸಹಿತ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಸುದಿನವನ್ನು ನಾವು ಆಚರಣೆ ಮಾಡೋಣ ಅಂತೇಳಿ ನನ್ನ ಮಾತನ್ನು ಅದೊಂದು ಬಿಡಬೇಡ್ರಿ ನೀವು. ಅದೇ ಬಿಡಬೇಕು.